ನಿಸ್ವಾರ್ಥ ಇರ್ತದೆ ಎಂಬುದು ತಿಳ್ಕೊಂಬುದಾಗಿ ಗುರುಗಳಿಂದ ಈ ಪ್ರಕಾರದ ಆಟಗಳನ್ನು ಮಾಡಿ ಅದನ್ನು ಸಂಪೂರ್ಣವಾಗಿ ಅನುಗ್ರಹ ಮಾಡಿದರು. ನಮಗೆ ಅಂದ್ರೆ ಇವರಿಗೂ ಗುರು ಸೇವಿಸಿದ ವಿದ್ಯಾರ್ಥಿ ಏನಿದ್ದ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುಗಳನ್ನು ಕಲ್ಯಾಣ ಮಾಡುವುದು. ನಿಮಗೆ ಎಲ್ಲ ಸಕಲ ವಿದ್ಯಾ ಪಾರಂಗತಾಗ್ತಿ ಸಕಲದಲ್ಲಿ ಶ್ರೇಷ್ಠತ್ವ ಬರ್ತದೆ ಮತ್ತು ನಿನ್ನಿಂದ ಅನೇಕ ವಿದ್ಯಾರ್ಥಿಗಳ ತಯಾರಾಗ್ತಾರೆ, ನಿನ್ನಿಂದ ಅನೇಕ ಜನರ ವಿದ್ಯಾರ್ಥಿಗಳು ಪಾಲನೆ ಮಾಡ್ತಾರೆ ಅಂತ ಹೇಳಿ ಗುರುಗಳೊಂದಿಗೆ ಅನುಗ್ರಹ ಮಾಡಿ. ಅದೇ ಪ್ರಕಾರ ಇವತ್ತಿಂತಹ ಪ್ರಸಂಗದಾಗ ಗುರುಗಳ ಸನ್ನಿಧಾಗ ಮಧ್ಯಾಹ್ನ ಬಿಸಿಲು ಮಾತು ಲೆಕ್ಕಿಸದೆ ಗುರುಗಳ ಸನ್ನಿಧಾನಕ್ಕೆ ನೀವೆಲ್ಲರೂ ಗುರುಬರ್ಗ ನಗರವಾದಿ ಬಂದು ಕೂತೀರಿ. ಭಗವಂತ ನೀವು ಅಷ್ಟು ಮಂದಿ ಆ ಗುರುಗಳ ಮುಖಾಂತರ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲರಿಗೂ ಸಂರಕ್ಷಣೆ ಮಾಡಲಿ. ಹೀಗೆ ಮೇಲಿಂದ ಮೇಲೆ ಗುರುಗಳು ನನ್ನ ಎರಡು ಮಾತು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತ ದಶಾಕೃತೇಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ವಾಣೈರ್ ಅಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಷಮೀಂದ್ರ ಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಯಾವ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಪ್ರಾಂತವಾದಂತಹ ಕಲಬುರಗಿ ಜಿಲ್ಲಾ ಕೇಂದ್ರಕ್ಕೆ ಇಂದು ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮದೇವರು ಶ್ರೀಮನ್ ಮಧ್ವಾಚಾರ್ಯರೇ ಮೊದಲಾಗಿರ್ತಕ್ಕಂಥ ನಮ್ಮ ಪರಂಪರೆಯ ಎಲ್ಲ ಯತಿವರೇಣ್ಯರನ್ನು ಹೊತ್ತುಕೊಂಡು ಕಲಬುರಗಿ ಮಹಾನಗರದ ಸಮಸ್ತ ಭಕ್ತರ ಒಂದು ವಿಶೇಷವಾದ ಅಪೇಕ್ಷೆ ಪ್ರಾರ್ಥನೆ, ನಮ್ಮ ಜಯರಾಮ್ ಅವರ ಆಹ್ವಾನದ ಮೇರೆಗೆ ಇವತ್ತು ಅವರ ಮನೆಯಲ್ಲಿ ಮೂಲರಾಮದೇವರ ಮಹಾ ಸಂಸ್ಥಾನ ಪೂಜೆ ಅನ್ನುವಂತಹದ್ದು ನಡೀತಾ ಇದೆ. ಮೂಲರಾಮದೇವರ ಬಗ್ಗೆ ಹೇಳುವಾಗ ಸಾಯತ್ರ ರಾಮ ಪ್ರತಿಮಾ ಸ್ಥಿತತ್ರ ಚತುಪ್ಪಮರ್ತಿ ಸತತಂ ಚಕಾಸ್ತಿ ಎಂಬುದಾಗಿ, ಎಲ್ಲಿ ಮೂಲರಾಮದೇವರ ಸಂಚಾರ, ಮೂಲರಾಮದೇವರ ಪೂಜೆ, ಮೂಲರಾಮದೇವರಿಗೆ ಆತಿಥ್ಯ, ಮೂಲರಾಮದೇವರ ದರ್ಶನ ಇವುಗಳು ಎಲ್ಲಿ ನಮಗೆ ಲಭ್ಯವಾಗ್ತದೆ ಅಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬತಕ್ಕಂಥ ಚತುರ್ವಿಧ ಪುರುಷಾರ್ಥಗಳು ಭಗವಂತ ಆ ಪ್ರಾಂತದ ಎಲ್ಲ ಜನತೆಗೆ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ವೇದ ಪುರಾಣ ಇತಿಹಾಸಗಳಲ್ಲಿ ಈ ಪ್ರತಿಮೆಯ ಈ ಮೂಲರಾಮದೇವರ ಮಹಿಮೆ ವರ್ಣಿತವಾಗಿದೆ. ಅಂತಹ ಮೂಲರಾಮದೇವರು ಇವತ್ತು ಕಲಬುರಗಿ ಮಹಾನಗರಕ್ಕೆ ಬಂದಿದ್ದಾರೆ ಅಂತಂದ್ರೆ ಈ ಪ್ರಾಂತದ ಜನದ ಒಂದು ಸೌಭಾಗ್ಯವೇ ಸರಿ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಇಂತಹ ಒಂದು ಸುಸಂದರ್ಭದಲ್ಲಿ ಎಲ್ಲಿ ಸತ್ಕಾರ್ಯಗಳು ನಡೀತದೆ, ಎಲ್ಲಿ ಭಗವಂತನ ಆರಾಧನೆ, ಗುರು ಹಿರಿಯರ ಪೂಜೆ ನಡೀತದೆ, ಅಲ್ಲಿ ಅನಾಹುತೋ ಅಧ್ವರಂ ಗಚ್ಚೇತ್ ಅಂತ, ಅಲ್ಲಿ ಆಹ್ವಾನವಿಲ್ಲದೆ ಇದ್ರೂ ಕೂಡ ಸತ್ಕಾರ್ಯದಲ್ಲಿ ನಾವು ಪಾಲ್ಗೊಳ್ಬೇಕು. ಎಲ್ಲಿ ಕೆಟ್ಟ ಕಾರ್ಯ, ಧರ್ಮ ವಿರುದ್ಧವಾದ ಕಾರ್ಯ ನಡೀತದೆ ಅಲ್ಲಿ ಆಹ್ವಾನ ಇದ್ರೂ ಕೂಡ ಹೋಗಬಾರದು. ಅಂತಹ ಒಂದು ಶುದ್ಧ ಸಾತ್ವಿಕ ಭಾವನೆಯ ಹಿನ್ನೆಲೆಯಲ್ಲಿ ಕಲಬುರಗಿಯ ಜಯರಾಮ್ ಅವರ ಮನೆಯಲ್ಲಿ ನಡೆಯುವ ಪೂಜಾರಾಧನೆಗಳಿಗೆ ಎಲ್ಲ ಭಕ್ತಾದಿಗಳು ಕೂಡ ನೀವು ಇಲ್ಲಿ ಭಾಗವಹಿಸಿದ್ದೀರಿ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಸನಾತನ ಹಿಂದೂ ಧರ್ಮದ ಬಗ್ಗೆ ನಾವೆಲ್ಲ ತುಂಬಾ ಕಾಳಜಿಯನ್ನು ವಹಿಸಬೇಕಾಗಿದೆ. ವಿಧರ್ಮೀಯರು ನಮ್ಮ ಧರ್ಮದ ಮೇಲೆ ಆಕ್ರಮಣವನ್ನು ಮಾಡಿ ನಮಗೆ ಸೇವಾ ಚಟುವಟಿಕೆಗಳನ್ನು ತೋರಿಸುವ ಮೂಲಕ ನಮ್ಮನ್ನ ಧರ್ಮ ಪರಿವರ್ತರನ್ನಾಗಿ ಮಾಡಿ ಸನಾತನ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರತಕ್ಕಂತಹ ನಮ್ಮ ಸನಾತನ ಧರ್ಮದ ಬಗ್ಗೆ ನಮಗೆ ಪೆಟ್ಟನ್ನು ಕೊಟ್ಟು ನಮ್ಮನ್ನೆಲ್ಲರನ್ನು ಕೂಡ ಒಂದು ರೀತಿಯಲ್ಲಿ ನಮಗೆ ತಿಳಿಯದಂತೆ ನಾವು ವಿಧರ್ಮಗಳಿಗೆ ಬೇರೆ ಬೇರೆ ಪರಕೀಯರ ಧರ್ಮಕ್ಕೆ ಮಾರು ಹೋಗುವಂತಹ ಒಂದು ವಿಶಿಷ್ಟವಾದ ಪ್ರಯತ್ನ ಯೋಜನಾಬದ್ಧವಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ
ನಾವು ಆರ್ಥಿಕವಾಗಿ ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಅಥವಾ ಆರೋಗ್ಯದಿಂದ ನಮಗೆ ಯಾವುದೇ ತೊಂದರೆ ಇರ್ಬೋದು. ಆದರೆ ನಮ್ಮ ಧರ್ಮ ಅತ್ಯಂತ ಶ್ರೀಮಂತವಾದಂತಹ ಧರ್ಮ. ಎಲ್ಲ ಧರ್ಮಗಳು, ನಮ್ಮ ಸನಾತನ ಹಿಂದೂ ಧರ್ಮವನ್ನು ಬಿಟ್ಟು ಇತರ ಧರ್ಮಗಳೆಲ್ಲವೂ ಕೂಡ ಕಾಲಾವಧಿಯಲ್ಲಿ ಪ್ರಾರಂಭವಾದದ್ದು. ಕೆಲವು ಶತಮಾನಗಳು, ಕೆಲವು ಸಹಸ್ರಮಾನಗಳು ಮಾತ್ರ ಆ ಧರ್ಮಗಳಿಗೆ ಇದ್ರೆ, ನಮ್ಮ ಸನಾತನ ಹಿಂದೂ ಧರ್ಮ, ವೈದಿಕ ಧರ್ಮಕ್ಕೆ ಅದು ಕಾಲದ ಪರಿಮಿತಿಯೇ ಇಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರತಕ್ಕಂಥ ವಿಧರ್ಮೀಯರು ಆ ಕಾಲದಿಂದ ಈಗೂ ಮುಂದೂ ಎಲ್ಲಾ ಕಾಲದಲ್ಲಿಯೂ ಕೂಡ ನಮ್ಮ ಧರ್ಮದ ಮೇಲೆ ಪ್ರಹಾರವನ್ನು ಮಾಡ್ತಾ ಇದ್ದಾರೆ, ಕನ್ವರ್ಷನ್ ಮಾಡಿಸ್ತಾ ಇದ್ದಾರೆ. ನಮ್ಮ ಧರ್ಮದ ಬಗ್ಗೆ ನಮಗೆ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಸುಭದ್ರವಾಗಿರ್ತಕ್ಕಂಥದ್ದು ನಮ್ಮ ಸನಾತನ ಹಿಂದೂ ಧರ್ಮ. ಇಂತಹ ಧರ್ಮ ಬೇರೆಲ್ಲ ಧರ್ಮಗಳಿಗಿಂತಲೂ ಕೂಡ ವಿಶಿಷ್ಟವಾದದ್ದು. ಅದಕ್ಕೆ ಭಗವಂತ ಒಂದು ಮಾತನ್ನು ಹೇಳ್ತಾನೆ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ. ನಾವು ನಮ್ಮ ಪೂರ್ವಿಕರೆಲ್ಲರೂ ಆ ಧರ್ಮದಲ್ಲಿ ನಡೆದುಕೊಂಡು ಶ್ರೇಯಸ್ಸನ್ನು ಪಡೆದು ನಡೆದುಕೊಂಡು ಬಂದಂತಹ ಧರ್ಮವನ್ನ ನಾವು ಬಿಟ್ಟು ಇವತ್ತು ಯಾವುದೇ ಒಂದು ಆಶಾ ಆಮಿಷಗಳಿಗೆ ನಾವು ಪರಕೀಯರ ಧರ್ಮಕ್ಕೆ ನಾವು ಮಾರು ಹೋದ್ರೆ ನಮಗೆ ನಿಜವಾಗಲೂ ಕೂಡ ಮಹತ್ತರವಾದ ಭಯ, ಆಪತ್ತು, ಜೊತೆಯಲ್ಲಿ ಶ್ರೇಯಸ್ಸಿಗೆ ಪ್ರತಿಬಂಧಕ. ಆದ್ದರಿಂದ ನಾವು ಸನಾತನ ಧರ್ಮ ಏನಿದ್ದಾವೆ ಆ ಧರ್ಮದಲ್ಲಿ ನಾವು ನಡೀಬೇಕು. ನಾವು ಮಾತ್ರ ನಡೆದ್ರೆ ಅಲ್ಲ, ನಮ್ಮ ಮುಂದಿನ ತಲೆಮಾರನ್ನ ನಾವು ಈ ಧರ್ಮದಲ್ಲಿ ಅವರನ್ನು ವಿಶೇಷವಾಗಿ ಪ್ರಚೋದಿಸಬೇಕು. ಈ ಧರ್ಮದ ಮಹತ್ವವನ್ನು ಹೇಳಬೇಕು. ಸಕಾಲದಲ್ಲಿ ಸಂಸ್ಕಾರಗಳನ್ನ ನಾವು ನೀಡಬೇಕು. ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನ ಯುಕ್ತ ವಯಸ್ಸಿನಲ್ಲಿ ನಾವು ನೀಡಬೇಕು. ಅದನ್ನು ನಾವು ಇವತ್ತು ಮರಿತಾ ಇದ್ದೇವೆ. ಉಪನಯನ ಸಂಸ್ಕಾರಗಳನ್ನ ಮಕ್ಕಳಿಗೆ ನಾವು ನೀಡಬೇಕು. ನೀಡಿದಾಗ ಅವರಿಗೆ ಒಂದು ಜವಾಬ್ದಾರಿ, ಅದರ ಜೊತೆಯಲ್ಲಿ ಒಂದು ಅನುಷ್ಠಾನ, ತನ್ಮೂಲಕವಾಗಿ ಶ್ರೇಯಸ್ಸಿಗೆ ಹಾದಿ ಅನ್ನುವಂತಹದ್ದಾಗ್ತದೆ. ಇದನ್ನು ನಾವು ಬಿಡ್ತಾ ಇದ್ದೇವೆ. ಆದ್ದರಿಂದಲೇನೆ ನಮ್ಮ ಮಕ್ಕಳು ನಮ್ಮನ್ನ ತಿರಸ್ಕಾರ ಮಾಡೋದು, ತಂದೆ ತಾಯಿಗಳ ಬಗ್ಗೆ, ಹೆತ್ತವರ ಬಗ್ಗೆ, ಗುರು ಹಿರಿಯರ ಬಗ್ಗೆ ಅಸಡ್ಡೆ ಅನ್ನುವಂತಹದ್ದು ಮಕ್ಕಳು ರೂಪಿಸ್ಕೊಳ್ತಾ ಇಲ್ಲ, ನಾವು ಅವರಿಗೆ ರೂಪಿಸ್ತಾ ಇದ್ದೇವೆ. ಯಾಕೆ ಅಂತಂದ್ರೆ ಅವರಿಗೆ ಚಿಕ್ಕಂದಿರೋಳು ಮಕ್ಕಳಿಗೆ ಅಕ್ಕರ ವಿದ್ಯೆಗಳ ಕಲಿಸದಿದ್ದೊಡೆ ಕೊಂದಂ ಅಂತ ಹೇಳಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಧರ್ಮಶ್ರದ್ಧೆ, ಗುರು ಹಿರಿಯರಲ್ಲಿ ಭಕ್ತಿ, ನಮ್ಮ ಸನಾತನ ಧರ್ಮದ ಒಂದು ಮಹತ್ವವನ್ನು ಅವರಿಗೆ ನಾವು ತಿಳಿಸದೆ ಬಿಟ್ಟು ವಿಧರ್ಮೀಯರ ಶಾಲೆಗಳಿಗೆ, ವಿಧರ್ಮೀಯರ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ, ವಿಧರ್ಮೀಯರ ಹೋಟೆಲ್ಗಳಿಗೆ ಅಥವಾ ಮಕ್ಕಳಿಗೆ ನಾವು ಮನೆಯಲ್ಲಿ ಸರಿಯಾದ ರೀತಿಯಲ್ಲಿ ಆತ್ಮೀಯತೆಯನ್ನು ತೋರದೆ ಅವರನ್ನೆಲ್ಲ ನಾವು ಹಾಸ್ಟೆಲ್ಗೆ ಬಿಡ್ತಾ ಇದ್ದೇವೆ. ಇದರಿಂದಾಗಿ ಅಲ್ಲಿ ಹಾಸ್ಟೆಲ್ನಲ್ಲಿ ಕಲಬೆರಕೆಯ ಸಂಸ್ಕೃತಿಯಿಂದ ನಮಗೆ ನಮ್ಮತನವನ್ನು ಮರೆತು, ನಮ್ಮನ್ನು ಕೂಡ ಮರೆತು ಅವರು ಸ್ವಚ್ಛಂದ ಪ್ರವೃತ್ತಿಯನ್ನು ಮಾಡಿ ಸನಾತನ ಹಿಂದೂ ಧರ್ಮವನ್ನ ಬಿಟ್ಟು ಇತರ ಧರ್ಮಗಳಿಗೆ ಮಾರು ಹೋಗ್ತಾ ಇದ್ದಾರೆ. ಆದ್ರಿಂದ ಸ್ತ್ರೀಯರೇ ಆಗ್ಲಿ, ಪುರುಷರೇ ಆಗ್ಲಿ, ಯುವಕರೇ ಆಗ್ಲಿ, ಬಾಲಕರೇ ಆಗ್ಲಿ, ಯುವತಿಯರೇ ಆಗ್ಲಿ, ಸಕಾಲದಲ್ಲಿ ಸಂಸ್ಕಾರವನ್ನ ನಾವು ಅವರಿಗೆ ಕೊಡ್ಬೇಕು. ಉಪನಯನ ಸಂಸ್ಕಾರವನ್ನು ಕೊಡ್ಬೇಕು. ಇವತ್ತು ನಾವು ಮದುವೆ ದಿವಸ ಬೆಳಗ್ಗೆ ಉಪನಯನ, 10 ಗಂಟೆಗೆ ಮದುವೆ, ಈ ರೀತಿಯಾಗಿ ಕೊಡ್ತಾ ಇದ್ದೀವಿ. ಯಾವ ಧರ್ಮವನ್ನು ಅನುಷ್ಠಾನವನ್ನು ಮಾಡ್ತಾರೆ, ಯಾವ ಜಪವನ್ನು ಮಾಡ್ತಾರೆ, ಯಾವ ಸಿದ್ಧಿಯನ್ನು ಪಡಿತಾರೆ, ಯಾವುದನ್ನು ಪಡೆಯೋದಿಲ್ಲ. ಎಲ್ಲವೂ ಕೂಡ ನಾಟಕೀಯವಾಗಿ ನಮ್ಮ ಧರ್ಮ ಅನ್ನುವಂತಹದ್ದು ಕ್ಷೀಣಿಸ್ತಾ ಇದೆ. ಆದ್ದರಿಂದ ನಾವು ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇನೆ ನಾವು ಅವರಿಗೆ ಧರ್ಮಶ್ರದ್ಧೆಯನ್ನು ಕೊಡ್ಬೇಕು. ಅದಕ್ಕೆ ಪ್ರಹ್ಲಾದರಾಜರು ಒಂದು ಮಾತನ್ನು ಹೇಳ್ತಾರೆ ಭಾಗವತದಲ್ಲಿ, ನಮ್ಗೆ ವಿದ್ಯಾ ಓದುವಂತಹ ಅವಸ್ಥೆಯಲ್ಲಿ ನಮ್ಮ ಮಕ್ಕಳಿಗೆ ನಾವೇನ್ ಹೇಳ್ತೇವೆ, ಸಂಧ್ಯಾ ವಂದನೆ ಬೇಡ, ದೇವರ ಪೂಜೆ ಬೇಡ, ಮಠಕ್ಕೆ ಹೋಗೋದು ಬೇಡ, ದೇವರ ದರ್ಶನ ಬೇಡ, ಪೂಜೆ ಬೇಡ, ಹೋಮಾದಿಗಳು ಬೇಡ, ಯಾವುದು ಬೇಡ, ನೀನು ಕಲಿತಾನೆ. ಅವನು ಶಾಲೆಗೆ ಹೋಗ್ತಾನೆ, ಅಲ್ಲಿಂದ ಪ್ರೌಢ ಶಿಕ್ಷಣಕ್ಕೆ ಹೋಗ್ತಾನೆ, ಕಾಲೇಜಿಗೆ ಹೋಗ್ತಾನೆ. ಆಯ್ತು, ಕಲಿತಾದ ಮೇಲೆ ಏನಾಯ್ತು ಅಂತಂದ್ರೆ ಉದ್ಯೋಗದ ಒಂದು ಪರದಾಟ. ಆ ಉದ್ಯೋಗದ ಪರದಾಟದಲ್ಲಿ ಹಣ ಸಂಪಾದನೆಯ ಪರದಾಟ, ಆ ನಂತರದಲ್ಲಿ ಅವನಿಗೆ ಮದುವೆ ಸಂದರ್ಭದಲ್ಲಿ ನಾವು ಅವನಿಗೆ ಮುಂಜುವೆಯನ್ನು ಮಾಡಿದಾಗ ಇದೆಲ್ಲ ಏನು ಬೇಕಾಗಿಲ್ಲ ಅಂತ ಹೇಳಿ ಅವನು ಹೋಗಿ ಯಾವುದೋ ಧರ್ಮವನ್ನ ಪಾಲಿಸದೆ
ಇವತ್ತು ರಿಜಿಸ್ಟರ್ ಮ್ಯಾರೇಜ್ಗೋ ಅಥವಾ ಜಾತ್ಯಂತರ ವಿವಾಹಗಳಿಗೋ ಅವರು ಮಾಡಿಕೊಂಡು ಬಂದಾಗ ಆಗ ತಂದೆ ತಾಯಿಗಳು ಪರಿತಪಿಸಿ ಕೊರಗಿ ಆ ಮಕ್ಕಳನ್ನು ಬಿಡ್ಲಿಕ್ಕಾಗೋದಿಲ್ಲ, ಮಕ್ಕಳ ಜೊತೆಯಲ್ಲಿ ಇರ್ಲಿಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಗೊಂದಲಕ್ಕೆ ಸಿಲುಕಿ ಧರ್ಮದ್ರೋಹ ಅನ್ನುವಂತಹದ್ದು ನಮ್ಮಿಂದ ಆಗ್ತಾ ಇದೆ. ಇದಾಗದಂತೆ ಚಿಕ್ಕ ವಯಸ್ಸಿನಿಂದಲೂ ಕೂಡ, ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ರಿಟೈರ್ಡ್ ಆದ್ಮೇಲೋ, ವಿದ್ಯಾಭ್ಯಾಸ ಆದ್ಮೇಲೋ, ಮದುವೆ ಆದ್ಮೇಲೋ, ಅಥವಾ ಮತ್ಯಾವುದೋ ಒಂದು ಸ್ಟೇಟಸ್ ಬಂದ ಮೇಲೋ ನಾನು ಧರ್ಮದಲ್ಲಿ ಆಸಕ್ತಿಯನ್ನು ಹೊಂದುತ್ತೇನೆ ಅಂತಲ್ಲ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಚಿಕ್ಕ ವಯಸ್ಸಿನಲ್ಲೇನೆ ನಾವು ಅವರಿಗೆ ಧರ್ಮದ ಪ್ರಜ್ಞೆ, ಸ್ತೋತ್ರ ಮಂತ್ರಗಳನ್ನು ಕಲಿಸಬೇಕು. ನಮ್ಮ ಸನಾತನ ಹಿಂದೂ ಧರ್ಮದ ಕಥೆಗಳನ್ನು ಹೇಳಬೇಕು. ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ಬೇಕು. ಅವರಿಗೆ ದೇವರ ಗುರುಗಳ ಮಹತ್ವವನ್ನು ನಾವು ತಿಳಿಸ್ಬೇಕು. ಗುರು ಹಿರಿಯರ ಮಹತ್ವವನ್ನು ತಿಳಿಸ್ಬೇಕು. ತಂದೆ ತಾಯಿಗಳು ಆತ್ಮೀಯತೆಯನ್ನು ಹಂಚಬೇಕು. ಇದರಿಂದ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವನಿಗೆ ಸಂಸ್ಕಾರ ಅನ್ನುವಂಥದ್ದು ಮೂಡ್ತದೆ. ಆ ಸಂಸ್ಕಾರ ದೊಡ್ಡವನಾಗ್ತಾ ಆಗ್ತಾ ಅದು ದೊಡ್ಡದಾಗಿ ಬಲವಾಗಿ ಹೆಮ್ಮರವಾಗಿ ಬೆಳೆದು ಆ ಧರ್ಮ ಅನ್ನುವಂಥದ್ದು ಸ್ಥಿರವಾಗಿ ನೆಲೆಗೊಳ್ಳುತ್ತದೆ. ಈ ನಿಟ್ಟಿನಲ್ಲಿ ಎಲ್ಲ ಪಾಲಕರು ಕೂಡ ಗಮನವನ್ನು ಹರಿಸಬೇಕು. ಅದರಲ್ಲಿಯೂ ಕೂಡ ನಮ್ಮ ತ್ರಿಮತಸ್ಥ ವಿಪ್ರರು, ಯಾಕೆಂತಂದ್ರೆ ಮುಖ್ಯವಾಗಿ ಜನ್ಮನ ಜಾಯತೆ ಅಂತ ಹೇಳಿದ್ರೆ ಜನ್ಮದಿಂದ ಬ್ರಾಹ್ಮಣ ಅಂತ ಅವನನ್ನು ಗುರುತಿಸಲಿಲ್ಲ. ಸಂಸ್ಕಾರ ದ್ವಿಜ ಉಚ್ಚತೆ, ಸಂಸ್ಕಾರದಿಂದ ಅವನಲ್ಲಿ ದ್ವಿಜತ್ವ ಅನ್ನುವಂಥದ್ದು ಬರುತ್ತೆ. ಅದರಲ್ಲಿ ತ್ರೈವರ್ಣಿಕರಿಗೆ ಏನುಂಟು, ಆ ತ್ರೈವರ್ಣಿಕರು ಧರ್ಮದ ಬಗ್ಗೆ ಶ್ರದ್ಧೆಯನ್ನು ಇಟ್ಕೊಳ್ಬೇಕು. ಅದರಲ್ಲಿ ಮುಖವ್ಯಾಪಾರ ಅನ್ನುವಂಥದ್ದು ನಮ್ಮ ಬ್ರಾಹ್ಮಣರಿಗೆ ಬಹಳ ಮುಖ್ಯವಾದದ್ದು. ಅಧ್ಯಯನ ಅಧ್ಯಾಪನಾದಿಗಳು ಅದನ್ನು ನಾವು ಮಾಡಿ ತನ್ಮೂಲಕವಾಗಿ ನಮ್ಮ ಆಶ್ರಮದ ಧರ್ಮವನ್ನ, ನಮ್ಮ ಬ್ರಾಹ್ಮಣ್ಯವನ್ನು ಉಳಿಸಿಕೊಂಡು ಇತರ ಸಮುದಾಯದವರಿಗೆ ನಾವು ಮಾರ್ಗದರ್ಶಕರಾಗಬೇಕು. ಅಂತಹ ಒಂದು ಜವಾಬ್ದಾರಿ, ಗುರುತರವಾದ ಜವಾಬ್ದಾರಿ ನಮ್ಮ ಬ್ರಾಹ್ಮಣ ಸಮುದಾಯದ ಮೇಲಿದೆ. ಆ ಬ್ರಾಹ್ಮಣ ಸಮುದಾಯದಲ್ಲಿ ನಾವೆಲ್ಲ ಸಂಘಟಿತರಾಗಿರ್ಬೇಕು. ತ್ರಿಮತಸ್ಥ ಆಚಾರ್ಯರು ಕೂಡ ನಮಗೆ ಮಾನ್ಯರಾಗಿದ್ದಾರೆ. ಅವರವರ ಧರ್ಮವನ್ನ, ಅವರವರ ಸಂಪ್ರದಾಯವನ್ನು ಅವರು ಪಾಲಿಸಿಕೊಂಡು ಒಟ್ಟಾರೆ ನಾವು ವೈದಿಕರಾಗಿ ನಮ್ಮ ಸನಾತನ ಹಿಂದೂ ಧರ್ಮ, ವೈದಿಕ ಧರ್ಮ, ಅದರಲ್ಲಿ ಬ್ರಾಹ್ಮಣ್ಯವನ್ನ ಪರಿರಕ್ಷಣೆ ಮಾಡಿಕೊಳ್ಳುವವರಲ್ಲಿ ನಾವೆಲ್ಲರೂ ಕೂಡ ಎಚ್ಚರವನ್ನು ವಹಿಸಬೇಕು ಎಂಬುದಾಗಿ ಹೇಳ್ತಾ, ಇಂತಹ ಒಂದು ವಿಶಿಷ್ಟವಾದ ಒಂದು ಐತಿಹಾಸಿಕ, ಧಾರ್ಮಿಕ, ಸಾಂಸ್ಕೃತಿಕವಾಗಿರತಕ್ಕಂತಹ ಪ್ರಾಂತ ನಮ್ಮ ಕಲ್ಯಾಣ ಕರ್ನಾಟಕವಾದಂತಹ ಕಲಬುರಗಿ ಮಹಾನಗರ. ಇಂತಹ ಮಹಾನಗರಕ್ಕೆ ಇವತ್ತು ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮದೇವರ ಆಗಮನ, ಕಲಿಯುಗದ ಕಾಮಧೇನು ಕಲ್ಪವೃಕ್ಷರು ಎಂಬುದಾಗಿ ಪ್ರಸಿದ್ಧರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳು, ಜಾತಿ ಮತ ಭಾಷಾ ಪ್ರಾಂತಗಳಿಗೆ ಅತೀತರಾದ ಮಹಾಗುರುಗಳಾದ ರಾಘವೇಂದ್ರ ಸ್ವಾಮಿಗಳವರ ಮೂಲ ಪಾಲಿಕೆಗಳು, ಮೂಲ ವೃತ್ತಿಕಾ ವೃಂದಾವನಗಳು, ಅವರ ಪರಂಪರೆಯ ಎಲ್ಲ ಯತಿವರೇಣ್ಯರು ಕೂಡ ಇಲ್ಲಿ ಬಂದಿದ್ದಾರೆ. ನೀವೆಲ್ಲರೂ ಕೂಡ ಈ ಪುಣ್ಯ ಕಾರ್ಯದಲ್ಲಿ, ಸತ್ಕಾರ್ಯದಲ್ಲಿ ಭಾಗಿಗಳಾಗಿ ಹರಿಗುರುಗಳ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕಾರ ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹತ್ತರವಾದ ಅನುಗ್ರಹವನ್ನು ಪಡೆಯುವ ಮೂಲಕ ಗುರುಗಳ, ವಾಯುದೇವರ, ಅದೇ ರೀತಿಯಾಗಿ ಭಗವಂತನ ಅನುಗ್ರಹಕ್ಕೆ ನೀವೆಲ್ಲ ಪಾತ್ರರಾಗಬೇಕು ಅಂತ ಹೇಳ್ತಾ, ಇದು ಶಾರ್ಟ್ ವಿಸಿಟ್. ಸದ್ಯದಲ್ಲಿಯೇ ಕಲಬುರಗಿ ಮಹಾನಗರಕ್ಕೆ ಒಂದು ವಾರದ ವಿಶೇಷವಾದ ಜ್ಞಾನ ಸತ್ರ ಮತ್ತು ಮನೆ ಮನೆಗೆ ಬಂದು ಎಲ್ಲರಿಗೂ ಕೂಡ ಮುದ್ರಾಧಾರಣೆ, ಪಾದಪೂಜೆ ಇವುಗಳನ್ನ ಸ್ವೀಕಾರ ಮಾಡಿ ಕಾಣಿಕೆಗೋಸ್ಕರವಾಗಿಯೋ ಹಣ ಸಂಪಾದನೆಗೋಸ್ಕರವಾಗಿ ಅಲ್ಲ, ಹಿಂದೂ ಧರ್ಮದ ಸಂಘಟನೆ, ಅದರ ಜಾಗೃತಿ ಮತ್ತು ಮಠದ ಶಿಷ್ಯರುಗಳಿಗೆ, ಭಕ್ತರುಗಳಿಗೆ ಸಂತೋಷವಾಗಬೇಕು ಅನ್ನುವಂತಹ ಏಕೈಕ ಉದ್ದೇಶದಿಂದ ನಾವು ಬರ್ತಾ ಇದ್ದೇವೆ. ನಾವು ಬರುವಾಗ ನೀವ್ಯಾರೂ ಕೂಡ ₹1 ಪಾದ ಕಾಣಿಕೆಯನ್ನು ಇಡಬಾರದು. ಹಾಗಿದ್ರೆ ಮಾತ್ರ ನಿಮ್ಮ ಮನೆಗೆ ನಾವು ಪಾದ ಪೂಜೆಗೆ ಬರ್ತೇವೆ. ನೀವೆಲ್ಲರೂ ಕೂಡ ಧರ್ಮಶ್ರದ್ಧೆಯನ್ನ ಮತ್ತು ಹರಿಗುರುಗಳಲ್ಲಿ ಭಕ್ತಿಯನ್ನ ಮತ್ತು ನಮ್ಮ ಬ್ರಾಹ್ಮಣ್ಯವನ್ನ ಉಳಿಸ್ತೇವೆ ಎಂಬುವಂತಹ ಕಾಣಿಕೆಯನ್ನು ಮಾತ್ರ ನಮಗೆ ಕೊಡೋದಾದ್ರೆ ನಾವು ಎಲ್ಲರ ಮನೆಗೂ ಕೂಡ ಪಾದ ಪೂಜೆಗೆ ಬರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮನೆಯ ಯಜಮಾನರು ಇವತ್ತು ಗೋಪಿ ಚಂದನದ ಒಂದು ವಿಶಿಷ್ಟವಾದ ದ್ರವ್ಯದಿಂದ ತುಲಾಭಾರದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಗೋಪಿ ಚಂದನದ ಬಗ್ಗೆ ಹೇಳ್ತಾರೆ, ಮಂದನಾದರೂ ಸರಿ, ಮದನನಾದರೂ ಸರಿ, ಚಂದದಿಂದ ಹಚ್ಚಿದಂತಹ ಗೋಪಿ ಚಂದ್ರ ನಾಮಮುದ್ರೆಗಳಿಂದ ಒಪ್ಪುವ ಅಂತ ಹೇಳಿದಂತೆ ಭಗವಂತ ನಮ್ಗೆ ಒಲಿಬೇಕಾದ್ರೆ ನಮಗೆ ಬೇರೆ ಯಾವುದೂ ಅಲ್ಲ, ಮುಖ್ಯವಾಗಿ ನಾಮಧಾರಣೆ. ಈ ನಾಮಧಾರಣೆ ಬಗ್ಗೆ ಹೇಳುವಾಗ ಎರಡು ರೀತಿಯಲ್ಲಿ ನಾವು ಇದನ್ನ ಅರ್ಥೈಸಬಹುದು. ಭಗವಂತನನ್ನ ನಿಂದಾಸ್ತುತಿ ರೂಪದಲ್ಲಿ ಹೇಳುವಾಗ, ಅಯ್ಯ ನಿನ್ನ ಹಂಗು ನನಗಿಲ್ಲ, ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ. ಈ ನಾಮದ ಬಲ ಅಂದ್ರೆ ನಾಮ ಸಂಕೀರ್ತನೆಯ ಬಲ.
ಭಗವಂತನ ನಾಮ ಸಂಕೀರ್ತನ ಬಲೆ ಎಂಬುವಂತಹದ್ದು ನಮ್ಮ ಜೊತೆಯಲ್ಲಿ ಇದ್ರೆ ಭಗವಂತ ತಾನಾಗೆ ಒಲಿತಾನಂತೆ. ಯಾಕೆಂತಂದ್ರೆ ನಾಹಂ ವಸಾಮಿ ವೈಕುಂಠೆ ಯೋಗಿನಾಂ ಹೃದಯೇ ಪಿಚ ಮದ್ಭಕ್ತಾ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ ಭಗವಂತ ಹೇಳಿದ್ದಾನೆ. ನಾನು ವೈಕುಂಠದಲ್ಲಿರಲ್ಲ, ಇನ್ನೊಂದು ಕಡೆ ಇರಲ್ಲ, ಮತ್ತೊಂದು ಕಡೆ ಇರಲ್ಲ, ಎಲ್ಲಾ ಕಡೆಯಲ್ಲಿರ್ತಕ್ಕಂಥ ಭಗವಂತ ಅಲ್ಲಿರಲ್ಲ ಇಲ್ಲಿರಲ್ಲ ಅಂತ ಹೇಳಿ ಇಂತಲ್ಲಿ ಇರ್ತೇನೆ ಅಂತ ಹೇಳಿದ್ದಾನೆ. ಅಂತಂದ್ರೆ ಅದಕ್ಕೆ ಮಹತ್ವವನ್ನು ತಿಳಿಸುವ ಸಲುವಾಗಿ ಭಗವದ್ ಭಕ್ತರು ಎಲ್ಲಿ ಭಕ್ತಿಯಿಂದ ಲಜ್ಜೆ ಬಿಟ್ಟು ಗೆಜ್ಜೆ ಕಟ್ಟಿ ಕುಣಿದ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡ್ತಾರೆ, ಭಕ್ತಿಯಿಂದ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡ್ತಾರೆ, ಆ ಸ್ಥಳದಲ್ಲಿ ಮಾತ್ರ ಭಗವಂತ ವಿಶೇಷವಾಗಿ ಸನ್ನಿಹಿತರಾಗಿರ್ತೇನೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾನೆ. ಆದ್ರಿಂದ ಅಂತಹ ನಾಮದ ಬಲ ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಒಂದರ್ಥ. ಇನ್ನೊಂದು ಅರ್ಥದಲ್ಲಿ ಹೇಳುವಾಗ ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ನಾವಿವತ್ತು ಒಂದು ಪೋಸ್ಟ್ ಡೆಲಿವರಿ ಆಗ್ಬೇಕಾದ್ರೆ ನಮಗೇನ್ ಬೇಕು ಅಂತಂದ್ರೆ ಅದಕ್ಕೊಂದು ಮುದ್ರೆ ಬೀಳ್ಬೇಕು. ಮುದ್ರೆ ಬಿದ್ರೆ ಮಾತ್ರ ಅದು ಈ ಸ್ಟೇಷನ್ನಿನಿಂದ ಮುಂದಿನ ಸ್ಟೇಷನ್ಗೆ ಹೋಗುತ್ತೆ. ಟು ಅಡ್ರೆಸ್, ಫ್ರಮ್ ಅಡ್ರೆಸ್ ನಿಂದ ಟು ಅಡ್ರೆಸ್ ತನಕ ಅದಕ್ಕೊಂದು ಮುದ್ರೆ ಬಿದ್ದಾಗ ಮಾತ್ರ ಇದು ಅಂಚೆಯ ಕಚೇರಿಯಿಂದ ಅನುಮೋದನೆಯನ್ನು ಪಡೆದು ಮುಂದಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಹಾಗೆ ಭಗವಂತನ ಚಿಹ್ನೆಗಳಾದಂತಹ ನಾವು ಧಾರಣೆ ಮಾಡಿ ಮುದ್ರೆಗಳನ್ನು ಹಾಕಿಕೊಂಡು ನಾವು ಭಗವದ್ ಭಕ್ತರು ಅಂತ ಅನಿಸಿಕೊಂಡ್ರೆ ಸಾಕು, ಭಗವಂತನ ಅನುಗ್ರಹ ಖಂಡಿತ ಆಗತ್ತೆ ಎಂಬ ಹಿನ್ನೆಲೆಯಲ್ಲಿ ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಅಂತಹ ನಾಮವನ್ನ ಧಾರಣೆ ಮಾಡಲಿಕ್ಕೆ ಮುಖ್ಯ ದ್ರವ್ಯವಾಗಿರ್ತಕ್ಕಂತಹದ್ದು ಗೋಪಿಚಂದನ. ಅಂತಹ ಗೋಪಿಚಂದನದ ತುಲಾಭಾರದ ಕಾರ್ಯಕ್ರಮವನ್ನ ಇಲ್ಲಿ ನಮ್ಮ ಜಯರಾಮ್ ಅವರು ಅವರ ಕುಟುಂಬದ ವತಿಯಿಂದ ಇಲ್ಲಿ ಏರ್ಪಡಿಸಿದ್ದಾರೆ. ಪ್ರತಿಯೊಬ್ಬ ವೈಷ್ಣವರು ಕೂಡ ಗೋಪಿಚಂದನವನ್ನು ಧಾರಣೆ ಮಾಡಬೇಕು, ಎಲ್ಲ ಆ ಗೋಪಿಚಂದನದ ಮಹತ್ವವನ್ನು ಅರಿಯಬೇಕು ಎಂಬುದನ್ನು ಈ ಸಂದರ್ಭದಲ್ಲಿ ಆ ತುಲಾಭಾರದ ಹಿನ್ನೆಲೆಯಲ್ಲಿ ಸೂಚನೆ ಮಾಡ್ತಾ ಧಾನ್ಯಗಳಿಂದಲೂ ಕೂಡ ತುಲಾಭಾರವನ್ನು ಹಮ್ಮಿಕೊಂಡಿದ್ದಾರೆ. ಇದು ಸ್ವಾಮಿಗಳಿಗೆ ಬೇಕಾದದ್ದೇನಿಲ್ಲ. ನಮಗೆ ಇವತ್ತು ನಿಮ್ಮ ಮನೆ, ನಾಳೆ ಇನ್ನೊಬ್ಬರ ಮನೆಯಲ್ಲಿ ನಮಗೆ ಭಿಕ್ಷೆ ಆಗತ್ತೆ. ಆದ್ರೆ ಇದೆಲ್ಲ ಭಗವದ್ ಭಕ್ತರ ಅನ್ನದಾನ, ಅನ್ನದಾಸೋಹಕ್ಕೆ ಇದೆಲ್ಲ ಸಮರ್ಪಿತವಾಗಲಿ, ಭಗವಂತನಿಗೆ ಹರಿಗುರುಗಳಿಗೆ ಇದು ನಿವೇದಿತವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಜಯರಾಮ್ ಅವರು ನಮ್ಮ ನಡೆದಾಡುವ ರಾಯರು ಎಂಬುದಾಗಿ ಪ್ರಸಿದ್ಧರಾದ ನಮ್ಮ ಪರಮ ಗುರುಗಳಾದಂತಹ ಸುಷಮೇಂದ್ರ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಅನೇಕ ದಿನಗಳ ಕಾಲ ಈ ಮನೆಯಲ್ಲಿ ವಾಸ್ತವ್ಯವನ್ನು ಹೂಡಿ ಅವರ ಆತಿಥ್ಯವನ್ನು ಸ್ವೀಕಾರ ಮಾಡಿ ಅವರ ಅನುಗ್ರಹವನ್ನ ಅವರಿಗೆ ನೀಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸ್ವರೂಪೋದ್ಧಾರಕರಾದಂತಹ ಗುರುಗಳು ಇಲ್ಲಿ ಬಂದು ಬಿದ್ದಾಪುರ್ ಕಾಲೋನಿಯ ಪ್ರತಿಷ್ಠಾ ನಂತರದಲ್ಲಿ ಇಲ್ಲಿ ಬಂದು ಭಕ್ತರಿಗೆ ಅನುಗ್ರಹ ಮಾಡಿ ಹೋಗಿದ್ದಾರೆ. ಮತ್ತೆ ಈ ಸಂದರ್ಭದಲ್ಲಿ ನಮ್ಮ ನಡೆದಾಡುವ ರಾಯರು ಎಂಬುದಾಗಿ ಪ್ರಸಿದ್ಧರಾದ ನಮ್ಮ ಪರಮ ಗುರುಗಳು ತಮ್ಮ ಪರಮ ಪವಿತ್ರವಾದಂತಹ ಪಾದಧೂಳನ್ನ ಈ ಮನೆಯಲ್ಲಿ ಈ ಪ್ರಾಂತದಲ್ಲಿ ಇಟ್ಟಿದ್ದಾರೆ ಅಂತಂದ್ರೆ ಇದೊಂದು ದೊಡ್ಡ ಕ್ಷೇತ್ರ. ಅಂತಹ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ ಎಂಬುವಂತಹ ಅನುಸಂಧಾನವನ್ನು ಮಾಡಿಕೊಂಡು ಈ ಕುಟುಂಬಕ್ಕೆ ಇಲ್ಲಿ ನೆರೆದಂತಹ ಎಲ್ಲ ಸದ್ಭಕ್ತರಿಗೆ, ಶ್ರೀಮಠದ ಶಿಷ್ಯರಿಗೆ, ಭಕ್ತರಿಗೆ ಎಲ್ಲರಿಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈತನೇ ಮಹದಾತ ಜನರಿಗೆ ಈತನಂಗ್ರಿ ಸರೋಜ ಕಾಮಿತ ಫಲಕ್ಕೆ ಕಾರಣವಂತ ರಾಘವೇಂದ್ರ ವಿಜಯದಲ್ಲಿ ಅಪ್ಪಣೆಯನ್ನ ಕೊಡಿಸುತ್ತಿದ್ದಾರೆ. ಅಂತ ರಾಘವೇಂದ್ರರು ರಾಘವೇಂದ್ರ ಎಂಬ ರೂಪ ತಾನೆಯಾಗಿ ರಾಘವೇಂದ್ರ ಎಂಬ ನಾಮ ಇರಿಸಿಕೊಂಡು ಆ ಸೂರ್ಯವಂಶದ ರಾಘವೇಂದ್ರನ ಹೆಸರಿಟ್ಟುಕೊಂಡಂತಹ ರಾಘವೇಂದ್ರರನ್ನ ಅವರ ಆರಾಧ್ಯ ದೇವವಾದ ಮೂಲ ರಾಮಚಂದ್ರ ದೇವರ ಮೂರ್ತಿಯನ್ನ, ಚತುರ್ಯುಗ ಮೂಲ ರಾಮಚಂದ್ರ ದೇವರ ಮೂರ್ತಿಯನ್ನ ಹಾಗೂ ಇತರ ನಮ್ಮ ಯತಿವರ್ಯರು ಮಾಡಿದಂತ ಅನೇಕ ಮೂರ್ತಿಗಳನ್ನ ತಂದು ಇವತ್ತು ನಮ್ಮ ಶ್ರೀಪಾದಗಳು ನಮ್ಮೆಲ್ಲರಿಗೆ ಅನುಗ್ರಹ ಮಾಡಿದ್ದಾರೆ. ಅವರಿಗೆ ಅನಂತ ದಂಡವ ಪ್ರಣಾಮ ಪೂರ್ವಕ ಧನ್ಯವಾದಗಳನ್ನು ಹೇಳಬೇಕು. ಅವರಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳು. ಭೂಷ್ಕಂತೇನೋ ಉತ್ತಮ ವಿಧೇಮ ಅಂತ ಹೇಳ್ಬೇಕು ಅವರಿಗೆ. ನಮ್ಮ ಜಯರಾಮ ಕಡಗದಿ ಕೈಯವರು ಇದಕ್ಕಾಗಿ ಪಟ್ಟ ಒಂದು ತಾಳ್ವೆಕೆ ಅಂತ ತಪವಿಲ್ಲ ಅಂತ ವಾದಿರಾಜರು ಹೇಳಿದಂಗೆ ಬಹಳ ತಾಳ್ರು. 2015ರಿಂದ ವಾದಿರಾಚಾರ್ಯ ಹೇಳಿದ್ರು ಪ್ರಾರಂಭವಾಗಿದೆ ಅಂತ. ಎಷ್ಟೋ ಸಲ ಅನಂತ ಅವರಿಗೆ ಫೋನ್ ಮಾಡಬೇಕು, ಎಷ್ಟೋ ಸಲ ವಾದಿರಾಚಾರ್ಯ ಫೋನ್ ಮಾಡಬೇಕು, ಎಷ್ಟೋ ಸಲ ಮತ್ತೆ ಬ್ರಹ್ಮಣ್ಯಾಚಾರ ಬಂದ್ರೆ ಬ್ರಹ್ಮಣ್ಯಾಚಾರ ಹೇಳಿಸ್ಬೇಕು, ನಮ್ಮ ನಾಗರಾಚಾರ ಅಧೋನಿಯವರು ಕೂಡ ಹೇಳಿಸ್ಬೇಕು. ಹೀಗೆ ಪ್ರಯತ್ನ ಮಾಡಿ ಶಬರಿ ಕಾಲಂತಷ್ಟು ಕಾಲದಲ್ಲಿ ತಾವು ಸ್ವಾಮಿ ಶಬರಿ 14 ವರ್ಷ ಕಾಲಿದ್ರು. ತಾವು ಕೇವಲ 8 ವರ್ಷದಲ್ಲಿ ರಾಮಚಂದ್ರ ದೇವರು ತಮ್ಮ ಭಕ್ತಿಯ ಮೆಚ್ಚೆಯಲ್ಲಿ ಬಂದಿದ್ದಾರೆ ಅಂತ ನಮ್ಮ ಮೇಲೆ ಬರ್ತಾರೆ ಶ್ರೀಗಳ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರಿಗೆ ಅನಂತ ನಮಸ್ಕಾರ ಹೇಳ್ತಾ, ಅದೇ ರೀತಿ ಇಲ್ಲಿ ಜ್ಞಾನಿಗಳು ಬಂದದ್ದು ಈ ಕಾರ್ಯಕ್ರಮ ಭಗವಂತನಿಗೆ ಪ್ರೀತನಾಗಿದೆ ಸಾಕ್ಷಿ. ನಮ್ಮ
ರಾಮಾಚಾರ್ಯ ಪುರೋಹಿತ್ ಅವರು ಬಂದಿದ್ದಾರೆ. ನಮ್ಮ ಆದೋಣಿ ನಾಗರಾಜಾಚಾರ್ಯ ನಮ್ಮ ಮಂತ್ರಾಲಯ ಮಠಕ್ಕೆ ಅತ್ಯಂತ ಬೇಕಾದವರು. ನಮ್ಮ ಗುರುಸಾರ್ವಭೌಮದ ತೆಲುಗು ಆವೃತ್ತಿಯಲ್ಲಿ ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಮಾಸಪತ್ರಿಕೆ ವಿಭಾಗ ಸಂಪಾದಕರಿದ್ದಾರೆ. ನಮ್ಮ ವಾದಿರಾಚಾರ್ಯ ವಾದಿರಾಚಾರ್ಯ ಬಂದಿದ್ದಾರೆ. ಅನಂತ ಪುರಾಣಿಕ್ ಅವರು ನಮ್ಮ ವಿಶೇಷವಾಗಿ ಇವತ್ತು ಕಲಬುರಗಿಯ ವೇದ ಗಂಗೋತ್ರಿ ಪಾಠ ನಡೆಸತಕ್ಕಂತಹ ಮೋಹನ್ ಭಟ್ಜಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಹೀಗಾಗಿ ಕಾರ್ಯಕ್ರಮ ಭಗವಂತನಿಗೆ ಪ್ರೀತಿಯಾಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಅವರ ಸಕಲ ಪರಿವಾರದವರಿಗೆ ಅನಂತ ದಂಡವತ್ ಪ್ರಣಾಮ ಭೂತಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ತಮ್ಮ ಅನುಗ್ರಹ ಈ ಮೈಯೊಳಗೆ ಸುಕಾಲವಾದರೂ ಪುಣ್ಯ ಸಂಬಂಧ ಕೆಳದಿರಲಿ ಸುಮನ ಸರೀಶ ರಘುಪತಿ ವಿಠಲ ನಮ್ಮ ಸ್ವಾಮಿಗಳಿಗೆ ಅಂತ ವಿಜಯರಾಯರ ಗುರು ಮಹಾರಾಜರಾದಲ್ಲಿ ರಘುಪತಿ ವಿಠಲ ಕೇಳ್ತಾರೆ. ತಮ್ಮ ಪುಣ್ಯ ಸಂಬಂಧ ನಮ್ಮ ಕಲಬುರಗಿಯಲ್ಲಿ ಅನವರತವಾಗಿ ಇರಲಿ ಅಂತ ಪೂಜ್ಯ ಶ್ರೀಪಾದಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಇನ್ನು ಮುಂದೆ ತುಲಾಭಾರ ತುಲಾಭಾರ ಆದ ನಂತರ ಶ್ರೀಗಳು ಪೂಜೆಗೆ ಹೋಗ್ತಾರೆ. ಆಮೇಲೆ ಪೂಜೆಯನ್ನು ವೀಕ್ಷಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ಬೇಕಂತ ಜಯರಾಮ್ ದಂಪತಿಯವರು ಹೇಳ್ತಾ ಇದ್ದಾರೆ. ದಯವಿಟ್ಟು ಏನಾದರೂ ಅಡಚಣೆ ಅನಾನುಕೂಲ ಆಗಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಇದಾವುದು ಆಯ್ತು चंद्राम हिरण्मयीं लक्ष्मीं जातवेदो मानवः ताम् आवह जातवेदो लक्ष्मीं मनपगामिनीं यस्यां हिरण्यं विन्देयं गामश्वं पुरुषानहम् अश्वपूर्वामृतमद्यामस्तिनादप्रबोधिनीं श्रियं देवीमुपक्वये श्रीर्मा देवी ज्योतिषाम् आं स्वस्मितां हिरण्यप्राकारामात्र चिरञ्जीवीं दुष्टां तर्पयन् सैवरि स्थितां पद्मवर्णां तां योपक्व हे श्रियं चन्द्रां प्रभासामिषसाचरन्तीं श्रियं लोके देवदुष्टामदारां तां पद्मिनीं शरणमहं प्रपद्ये लक्ष्मीर्मेनस्य तां तावृणे आदित्यवर्णे तपसोऽपि जातो वनस्पतिस्थो वृक्षोत बिल्वः तस्य फलानि तपसानदन्तु मायान्त रायाश्च वाक्या लक्ष्मीः उपैतुमान् देवसः कीर्तिश्च मणिना सह प्रादुर्भूतोऽसुराख्यस्तिं कीर्तिमृग्यं ददातु मे शुद्धिपासामलां ज्येष्ठां लक्ष्मीर्नाशयाम्यहं भूतिमसवृद्धिं च सर्वान् गृह्णते मे गृहात् नागाचर्यपरे श्रीर्वच्चस्वमायुष्यमारोग्यमावेदात्वदामन्महीदे धान्यं धनं वशं बहुपुत्रलाभं संवत्सरं दीर्घमायुः सामान तेगिरप्ಪ ದೇವನ ನುಡಿದೆ ವೆಂಕಟರಮಣನ ದ್ವಾರ ವಡ ಗ್ರಾಮದಿ ನಿಂತ ದೇವನ ದ್ವಾರ ವಡ ಗ್ರಾಮದಿ ನಿಂತ ದೇವನ ಈತನೇ ವೈಕುಂಠನಾಥನೋ ನಿಜ ಶತಕುಂಭೋದರ ತಾತನು ಮಾತಂಗ ವರದಾತ ಕ್ಷೇತ್ರವಾಹನ ಕೂಟ ಜಾತರಾಯಿತ ಕನು ಜಾತ ಕುಲಾಂತಕಲ ನುಡಿದೆ ವೆಂಕಟ ರಮಣನ ದ್ವಾರ ಮದಿರಂತ ಬ್ರಹ್ಮಾಂಡ ನಾಯಕನಾದ ಪಾಂಡವ ಪಾಲನ್ನ ನುಡಿದೆ ವೆಂಕಟ ರಮಣನ ದ್ವಾರ ವಡ ರಾಮದಿ ನಿಂತ ದೇವನ ಇಂದು ಧರಾಮರ ಕುಂದರ ಶ್ಯಾಮ ಸುಂದರ ವಿಠಲ ಮುಕುಂದನ ಸುಂದರ ವಲ್ಲಭುದಿಂದು ನಂದು ಪೋದವು ಘನ